ಹುಡುಕೊಂಡ್ ಬಂದು ಊಟ ಮಾಡಿಸ್ತಿದ್ದೀರಾ ಅಂದ್ರೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇರ್ಬೇಕು. ಅದೇನ್ ಹೇಳಿ ಆಂಟಿ. ಹೇಳ್ತೀನಿ, ಆದ್ರೆ ಒಂದು ಕಂಡೀಷನ್. ನಾನು ಏನ್ ಹೇಳಿದ್ರು ನೀನ್ ಡಿಸ್ಪಾಯಿಂಟ್ ಆಗ್ಬಾರ್ದು. ಆಗಲ್ಲ. ನಮ್ ಮನೆಗ್ ಬರೋದು ಸ್ಟಾಪ್ ಮಾಡ್ಬಾರ್ದು. ಮಾಡಲ್ಲ. ಟೋಟಲಿ ನಮ್ ಫ್ರೆಂಡ್ಶಿಪ್ಗೆ ಎಫೆಕ್ಟ್ ಆಗ್ಬಾರ್ದು. ಈ ಎಫೆಕ್ಟ್ಗೋಸ್ಕರನೇ ನಾನು ಇಷ್ಟು ದಿನ ನಿನ್ನ ನೈಸ್ ಮಾಡಿದ್ದು ಮುದುಕಿ. ನೋಡಿದ್ಯಾ ನೀನ್ ಆಗ್ಲೇ ಸೀರಿಯಸ್ ಆಗ್ಬಿಟ್ಟೆ. ನೋ ಆಂಟಿ, ಐ ಆಮ್ ಸ್ಮೈಲಿಂಗ್. ಅದೇನ್ ಹೇಳಿ. ಅದು ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಆಂಟಿ, ಐ ಆಮ್ ಅ ವೆರಿ ಟ್ರೆಡಿಷನಲ್ ಗರ್ಲ್. ಅಂದ್ರೆ ಗುರು ಹಿರಿಯರ್ ಫಿಕ್ಸ್ ಮಾಡಿದ ಹುಡುಗನ್ನೇ ಮದ್ವೆ ಆಗೋದು. ನನ್ ಬಂಗಾರ. ಆದ್ರೆ ನಂಗೆ ಯಾರು ಹಿರಿಯರೇ ಇಲ್ವೇ. ಏನಮ್ಮ ನೀನು ನನ್ನನ್ನು ಅವಮಾನ ಮಾಡ್ತಾ ಇದ್ಯಾ? ನಾನ್ ಇಲ್ವೇನಮ್ಮ ನಿನ್ಗೆ? ಓ ಸಾರಿ ಆಂಟಿ, ಐ ಆಮ್ ರಿಯಲಿ ಸಾರಿ. ಯು ಆರ್ ಮೈ ಮದರ್, ಗಾಡ್ ಮದರ್. ಹಾಗಾದ್ರೆ ನಾನ್ ಹೇಳೋ ಹುಡುಗನ ಮದ್ವೆ ಆಗ್ತೀಯಾ? ಓ ಎಸ್. ನನ್ ಮಗನ ಮದ್ವೆ ಆಗ್ತೀಯಾ? ಓ ನೋ. ವೈ? ನಾನ್ ಯಾವತ್ತೂ ನಿಮ್ ಮಗನ ಆ ಆಂಗಲ್ ಅಲ್ಲಿ ನೋಡೇ ಇಲ್ವೇ. ಅದು ಅಲ್ದೆ ನಿಮ್ ಮಗನ್ ಬಗ್ಗೆ ಬೇರೆ ನಂಗೇನು ಗೊತ್ತಿಲ್ಲ. ಅವ್ನ್ ನೋಡೋಕಷ್ಟ ರಫು, ಮನ್ಸು ಬಟ್ರು, ಬೆಣ್ಣೆ ಬಟ್ರು. ನೀವ್ ಹೇಳಿದ್ಮೇಲೆ ನಿಜಾನೇ ಬಿಡಿ. ಆದ್ರೂ ಅವ್ರ ಮನ್ಸಲ್ಲಿ ಏನಿದ್ಯೋ ಅವ್ರು ಬೇರೆ ಯಾರನ್ನಾದ್ರೂ. ನೋ, ನನ್ ಮಗ ನನ್ ಹಾಕಿದ್ ಲೈನ್ ದಾಟೋದಿಲ್ಲ. ನಾನ್ ಹೇಳಿದ ಹುಡುಗಿಗೆ ತಾಳಿ ಕಟ್ತಾನೆ. ಅದು ಕತ್ತಗಾದ್ರೆ ಸರಿ. ನಾನ್ ಕತ್ತೇನಾ? ನೋ, ನಿನ್ ಗೋಲ್ಡ್ ಅಮ್ಮ, ಗೋಲ್ಡು. ಬೇರೆ ಯಾರಾದ್ರೂ ಹುಡುಗಿಗೆ ನಾನ್ ಮನೆಗ್ ಬರೋಕ್ ಪರ್ಮಿಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನನ್ ಮಗನ್ಗೆ ಲೈನ್ ಹೊಡೆದು ಮ್ಯಾರೇಜ್ ಆಗಿ ನನ್ನ ಗ್ಯಾರೇಜ್ಗೆ ಹಾಕ್ಬಿಡ್ತಿದ್ಲು. ಅಯ್ಯೋ, ಹಾಗೆಲ್ಲ ಮಾಡ್ತಾರಾ ಆಂಟಿ? ಮತ್ತೆ ಈಗಿನ ಕಾಲದ ಹುಡುಗಿರ್ ಬಗ್ಗೆ ನಿನ್ ಗೊತ್ತಿಲ್ಲ, ತುಂಬಾ ಡೇಂಜರು. ಏನೋ ಆಂಟಿ, ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ನೀವ್ ಹೇಗ್ ಹೇಳ್ತೀರೋ ಹಾಗ್ ಮಾಡ್ತೀನಿ. ಹಾಗಾದ್ರೆ ಈ ಡೀಲ್ ಫಿಕ್ಸಾ? ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ಮದ್ವೆಗೂ ಮುಂಚೆ ನನ್ ಭಾವಿ ಪತಿನ ಕರ್ಕೊಂಡು ನಿನ್ ಹತ್ರ ಬರ್ತೀನಿ ಅಂತ ನಮ್ಮ ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದೀನಿ. ನೀವ್ ಅವ್ರನ್ನ ಜೊತೆ ಕಳಿಸ್ಕೊಟ್ರೆ. ಅವ್ರನ್ನ? ಕೊರಂಗೋ ಬ್ರದರ್ಸ್. ಹೋದ ವರ್ಷ ಆಗಿದ್ದು, ಆದ್ರೆ ಈ ವಿಡಿಯೋನ ಝೆಡ್ ಗ್ಯಾಂಗ್ನವರು ಯೂಟ್ಯೂಬ್ ನಲ್ಲಿ ಹಾಕಿಲ್ಲ. ಹೌದು ಸರ್, ನಾನು ಎಲ್ಲ ವೆಬ್ಸೈಟ್ ಚೆಕ್ ಮಾಡಿದೆ ಸರ್, ಅಲ್ಲಿ ಎಲ್ಲೂ ಈ ವಿಡಿಯೋ ಇರಲಿಲ್ಲ ಸರ್. ಹಾಗೆ ಸಾಧು, ಹೌದು, 20ನೇ ತಾರೀಕಿಗೆ ಆಗ್ಬೇಕು. ಆ 20ನೇ ತಾರೀಕಿಗೆ ಆಗ್ಬೇಕು ಅಂದಿದ್ರಲ್ಲಿ ಏನೋ ವಿಶೇಷತೆ ಇದೆ ಅಂತ ನನಗೆ ಡೌಟ್. ಅಲ್ಲದೆ ಅವರು ತೆಗೆದಿರೋ ಫೋಟೋ ವಿಡಿಯೋಗಳೆಲ್ಲ ದೇವಸ್ಥಾನದ ಆಚೆ ಈಚೆ ಇರುವ ಜಾಗಗಳು. 100% ನಂಬಿಕೆ ಉಂಟು ಸರ್. ಅಪ್ಪೆ ಗಂಟ್ಲು ಹೇಳ್ತೇನೆ ಸರ್, ಅವ್ರು 20ನೇ ತಾರೀಕು ತನಕ ಉಡುಪಿಯಲ್ಲಿ ಇರ್ತಾರೆ. ಗುಡ್. ಗುರ್ತಿಡಿದ್ಯಾ? ನನ್ನ ಅಪ್ಪನನ್ನು ಅಷ್ಟು ಚೆನ್ನಾಗಿ ಗುರ್ತಿಡಿಯಲ್ಲ, ಹಾಗೆ ಹಿಡಿತೀನಿ. ನಾನ್ ದೇವ್ರಿಗೆ ಹರಕೆ ಹೊತ್ಕೊಂಡ್ರೆ ನಿಮಗೆಲ್ಲ ದರ್ಶನದ ಭಾಗ್ಯ. ನಾನು ಹುಟ್ಟಿದಾಗದಿಂದ ಒಂದು ಸಾರಿ ಕೂಡ ತಿರುಪತಿಗೆ ಹೋಗಿಲ್ಲ, ಅಲ್ಲಿಗೂ ಒಂದು ಆರಕೆ ಮಾಡು ಸಂಬಂಧ. ಓಕೆ. ನನಗ್ ಸಪೋರ್ಟ್ ಮಾಡಿದ್ಯಲ್ಲ ಅದಕ್ಕೆ ಅಲ್ವಾ ರೀ? ರೇ, ನನ್ ತಂಟೆಗೆ ಬರ್ಬೇಡ್ರಿ ರೀ, ನಂಗ್ ಮರ್ಯಾದೆ ಕೊಡ್ಬೇಡ್ರಿ. నా ఫ్రెండ్ దనప్ప ఈ ఓట్లో మేమందరూ ఇక్కడే ఉందాం రండి. Here is your bill, sir. Thank you. ఏమండి, రూమ్కి ಹೋಗೋಣ? ಕೋಪ ಮಾಡ್ಕೋಬೇಡಿ, ಹೋಗಿ ಸ್ವಲ್ಪ ನಿದ್ದೆ ಮಾಡಿ. ಇದು ಜಿಮ್ ಬಾಡಿ, ಹಗಲೊತ್ತಲ್ಲಿ ನಿದ್ದೆ ಮಾಡೋದಿಲ್ಲ.
ನಮ್ಮೂರಲ್ಲಿ ರಾತ್ರಿ ಮಲ್ಗೋ ಹಾಗಿಲ್ಲ. ಅದ್ಯಾಕೋ? ಜಾತ್ರೆ ನಡೆಯೋದೇ ರಾತ್ರಿ. ಸೇಮ್ ಫೋಟೋ ಟಾಪ್ ಆಂಗಲ್ ಇಂದ ತೆಗೆದಿದ್ದಾರೆ. ಈ ಫೋಟೋನ ನಿಮ್ಮ ಹೋಟೆಲ್ ರೂಮಿನಿಂದ ತೆಗೆದಿದ್ದಾರೆ. ಆ ರೂಮ್ ನಂಬರ್ ಯಾವುದು, ಅಲ್ಲಿ ಇರುವವರು ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು. ನೀವ್ಯಾರು? ಪೊಲೀಸಾ? ಅಂಡರ್ ವರ್ಲ್ಡ್. ಸರ್, ಇದು ಸೆಕೆಂಡ್ ಫ್ಲೋರ್ 206 ಅಥವಾ 207 ತೆಗೆದಿರ್ಲಿಕ್ಕೆ ಉಂಟು. ಬೇರೆ ಯಾವ ರೂಮ್ ನಿಂದಲೋ ಈ ಆಂಗಲ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾರಿದ್ದಾರೆ ಆ ರೂಮ್ ನಲ್ಲಿ? 206 ಬೆಂಗಳೂರಿಂದ ಬಂದಿರೋ ಒಂದ್ ಕಪಲ್ ಇದಾರೆ. ಹೆಸರು ಮಿಸ್ಟರ್ ಅಂಡ್ ಮಿಸಸ್ ಕೃಷ್ಣಮೂರ್ತಿ ಅಂತ. 207 ಇಬ್ರು ಗಂಡಸರು 4 ಡೇಸ್ ಇಂದ ಇದ್ರು. ಬೆಳಿಗ್ಗೆ ಖಾಲಿ ಮಾಡಿದ್ದಾರೆ. ಅವ್ರ ಹೆಸರು ಶರತ್ ಅಂಡ್ ಚೇತನ್ ಅಂತ. ಗೆ ಸರ್ವಿಸ್ ಮಾಡಿದ್ದು ನೀನೇನಾ? ಹೌದು ಸರ್. ಹೇಗಿದ್ರು ನೋಡ್ಲಿಕ್ಕೆ? ನೋಡ್ಲಿಕ್ಕೆ ಕಟ್ಟಮಸ್ತಾಗೆ ಇದ್ರು ಸರ್. ಒಬ್ಬ ಉದ್ದ ಕೂದಲು ಬಿಟ್ಟಿದೆ ಸರ್. ಏನೆಲ್ಲ ಮಾತಾಡ್ತಾ ಇದ್ರು? ಅದು ದೇವಸ್ಥಾನದ ರಥೋತ್ಸವದ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ರು ಸರ್. ನೋಡು ಬಾಬಾ, ಈ ರಾತ್ರಿ ಎಲ್ಲಿದ್ರು ಆ ಝೆಡ್ ಗ್ಯಾಂಗಿನವ್ರನ್ನು ಕಂಡು ಹಿಡಿದಿರ್ತೇನೆ ನಾನು. ಇನ್ನು ಎಷ್ಟೊತ್ತರ ನಿಮ್ ಕಾಟ? ರೀ, ಮರ್ಯಾದೆ ಕೊಡ್ಬೇಡ್ರಿ. ಅಯ್ಯ ನಿನ್ನಲ್ಲೇ ಇನ್ನು ಎಷ್ಟೊತ್ತ ನಿನ್ ಕಾಟ? ಜೀವನ ಪೂರ್ತಿ ದಾಳಿ. ಇವನು ಮುಂದಿನ ಜೀವನ ನೆನೆಸ್ಕೊಂಡು ಒಂದು ಸಣ್ಣ ಹಾರ್ಟ್ ಅಟ್ಯಾಕ್ ಆಯ್ತು. ನೋಡಮ್ಮ ನೋಂದ್ರ ಈ ಬ್ಲಡ್ ಆಫ್ ಇಂಡಿಯಾ, ಈ ರಾಸ್ಕಲ್ ಆಫ್ ಇಂಡಿಯಾ ఎందుకు బతికినావు? చచ్చిపోరా నువ్వు రే, ఎందుకు ఆన్రా చచ్చిపో. ಸ್ಮೈಲ್ ಪ್ಲೀಸ್. ಸರ್ 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 ಸಾರಿ, ಇಟ್ಸ್ ಓಕೆ. ಒಂದು ಫೋಟೋ ತೆಗಿತೀರಾ ಪ್ಲೀಸ್? ನಿಂತ್ಕೋ ನಿಂತ್ಕೋ. ಪತ್ರ ಬನ್ನಿ. ಎಲ್ಲಿ ನೋಡಿದ್ರು ನಮ್ಮ ಜನನೇ ಕಾಣ್ತಾ ಇದ್ದಾರೆ. ಗ್ರಾಚ ಸರಿ ತುಲ. ನಾನ್ಯಾರು ಗೊತ್ತೇ? ಜರಾಸಂಧ ನನ್ನನ್ನು ಎಷ್ಟು ಬಾರಿ ಸಿಗಿದು ಬಿಸಾಡಿದರು. ನಾನು ಮತ್ತೆ ಒಂದಾಗಿ ಎದ್ದು ಬರುವೆನು. ನಾನು ಮರಣವನ್ನೇ ಮೀರಿ ನಿಂತವನು. ನನಗಿಲ್ಲವೋ ಎದುರಾಳಿ, ನನಗಿಲ್ಲವೋ ಮರಣ. ತಾನೇ ಚಾನ್ಸ್ ಅದಲ್ಲ ಉಂಡ? 100% ಉಂಟು. ಇನ್ನು ಸ್ವಲ್ಪ ಸಮಯದಲ್ಲೇ ರಥ ಇಳಿತಾರೆ. ಆಗ ಆಚೆ ಈಚೆ ಇರುವ ಜನರೆಲ್ಲ ಇಲ್ಲಿ ಬಂದು ಸೇರ್ತಾರೆ. ಆಗ ಝೆಡ್ ಗ್ಯಾಂಗ್ ನೋಡ್ ಸಹ ಎಲ್ಲಿದ್ರು ಇಲ್ಲಿ ಬಂದು ಸೇರ್ಲೇಬೇಕು. ಕರೆಕ್ಟ್.
ರೀ 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 ನಿಮ್ಮ ಅಮ್ಮ ಫೋನ್ ಮಾಡಿದ್ದಾರೆ. ಅಮ್ಮ ಚೆನ್ನಾಗಿ ನೋಡ್ಕೊತಾ ಇದೀನಮ್ಮ. ಯಕ್ಷಗಾನ ತೋರಿಸ್ತಾ ಇದೀನಮ್ಮ. ಸೌಂಡ್ ಕೇಳ್ತೀಯಾ?